ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 12ನೇ ತಾರೀಕು ಅಂದರೆ ನಾಳೆ ಸ್ನೇಹಿತರೆ ಸೂರ್ಯಗ್ರಹಣ ಇದೆ. ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಒಟ್ಟಿಗೆ ಇರುವ ಕಾರಣದಿಂದ ಸಿಂಹರಾಶಿಯವರು ಈ ದಿನದಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಅದು ನಿಮ್ಮ ವೃತ್ತಿಯಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ಕೌಟುಂಬಿಕ ಜೀವನ, ನಿಮ್ಮ ಹೆಲ್ತ್ ಬಗ್ಗೆ, ಹಣಕಾಸಿನ ಬಗ್ಗೆ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ನನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ಮೊದಲನೇದಾಗಿ ಸೂರ್ಯಗ್ರಹಣದ ಬಗ್ಗೆ ತಿಳಿಸ್ಕೊಡ್ತೀನಿ, ಆನಂತರ ಸಿಂಹರಾಶಿಯವರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಕೊನೆ ತನಕ ವಾಚ್ ಮಾಡಿ, ಸಂಪೂರ್ಣ ಮಾಹಿತಿ ಸಿಗಲಿದೆ. ಆಗಸ್ಟ್ 12 ಅಂದರೆ ನಾಳೆ 2026ರಂದು ಸಂಭವಿಸಲಿರುವಂತಹ ಸೂರ್ಯಗ್ರಹಣವು ಭಾರತದಲ್ಲಿ ರಾತ್ರಿ ವೇಳೆ ಬರುವುದರಿಂದ ಗೋಚರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಭಾರತದಲ್ಲಿ ಯಾವುದೇ ಸೂತಕ ಕಾಲ, ಧಾರ್ಮಿಕ ನಿಯಮಗಳು ಅನ್ವಯಿಸುವುದಿಲ್ಲ. ಇನ್ನು ಜ್ಯೋತಿಷ್ಯದ ಪ್ರಕಾರ ಇದು ಕಟಕ ರಾಶಿಯಲ್ಲಿ ನಡೆಯಲಿದ್ದು ಕೆಲವು ರಾಶಿಗಳ ಮೇಲೆ ಪ್ರಭಾವ ಬೀರಲಿದೆ. ಅಂದರೆ ಕೆಲವು ರಾಶಿಯವರ ಮೇಲೆ ಪ್ರಭಾವ ಬೀರಲಿದೆ, ಅದು ಯಾವುದರಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ. ಇನ್ನು ಸಾಕಷ್ಟು ಜನರು ಕೇಳ್ತಿರ್ತೀರಾ, ಗ್ರಹಣದ ಸಮಯವನ್ನು ತಿಳಿಸ್ಕೊಡಿ, ಬೆಳಿಗ್ಗೆ ಅಥವಾ ಸಂಜೆಯನ್ನ ಅಂತ ಕೇಳ್ತಾ ಇದ್ದೀರಾ. ಇಲ್ಲ, ಗ್ರಹಣದ ಸಮಯವನ್ನು ತಿಳಿಸೋದಾದರೆ ದಿನಾಂಕ ಆಗಸ್ಟ್ 12, 2026, ಸಮಯ ರಾತ್ರಿ ಆಗಸ್ಟ್ 12ನೇ ತಾರೀಕು ರಾತ್ರಿ 9:04ರಿಂದ ಆಗಸ್ಟ್ 13ರ ಬೆಳಿಗ್ಗೆ 4:25ರವರೆಗೆ ಇರಲಿದೆ ಸ್ನೇಹಿತರೆ. ಇನ್ನು ಗೋಚರತೆ ಭಾರತದಲ್ಲಿ ಕಾಣಿಸುವುದಿಲ್ಲ, ಸೂತಕ ಕಾಲ ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಇನ್ನು ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ಮಹತ್ವವನ್ನು ನೋಡೋದಾದರೆ ಈ ದಿನ ಭಾರತದಲ್ಲಿ ಅನ್ವಯವಿಲ್ಲ. ಗ್ರಹಣವು ಭಾರತದಲ್ಲಿ ಗೋಚರವಾಗದ ಕಾರಣ ಇಲ್ಲಿಯ ಜನರಿಗೆ ಯಾವುದೇ ಮಲಿನ ಅಥವಾ ದೋಷದ ಪರಿಣಾಮ ಇರುವುದಿಲ್ಲ. ಇನ್ನು ರಾಶಿಗಳ ಮೇಲೆ ಪ್ರಭಾವವನ್ನು ಬೀರಲಿದೆಯಾ ಅನ್ನೋದನ್ನ ಕೇಳ್ತಾ ಇದ್ದೀರಾ. ಕಟಕ ಸೇರಿದಂತೆ ಕೆಲವು ರಾಶಿಗಳ ಮೇಲೆ ಗ್ರಹಣದ ಪ್ರಭಾವವಿರಲಿದ್ದು ಆರ್ಥಿಕ ಹಾಗೂ ಉದ್ಯೋಗದ ವಿಚಾರದಲ್ಲಿ ಸ್ನೇಹಿತರೆ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಎಂದು ಜ್ಯೋತಿಷಿಯವರು ತಿಳಿಸುತ್ತದೆ ಅಂತಲೇ ಹೇಳ್ಬೋದು ಜ್ಯೋತಿಷ್ಯ. ಇನ್ನು ಆಚರಣೆಗಳಿಲ್ವಾ ಅಂತ ಕೇಳೋದಾದರೆ ಸ್ನೇಹಿತರೆ, ಆಚರಣೆಗಳ ಬಗ್ಗೆ ಹೇಳೋದಾದರೆ ಗ್ರಹಣವು ರಾತ್ರಿ ಭಾರತದ ಸಮಯದಲ್ಲಿ ಬರುವುದರಿಂದ ಮತ್ತು ಗೋಚರಿಸದ ಕಾರಣ ಯಾವುದೇ ವಿಶೇಷ ದಾನ ಅಥವಾ ಪರಿಹಾರಗಳನ್ನು ಅಂದರೆ ಸ್ನೇಹಿತರೆ ಪರಿಹಾರಗಳನ್ನು ಮಾಡಬೇಕಿಲ್ಲ ಎಂದು ಹೇಳಲಾಗುತ್ತದೆ. ಆದರೆ ಗ್ರಹಣವೇ ದಿನವೇ ಸ್ನೇಹಿತರೆ ಭೀಮನ ಅಮಾವಾಸ್ಯೆ ಇದೆ. ಈ ಅಮಾವಾಸ್ಯೆಯ ದಿನದಿಂದ ಸ್ನೇಹಿತರೆ ನೀವು ಪರಿಹಾರ ಮತ್ತು ದಾನ ಧರ್ಮವನ್ನು ಬೆಳಗಿನ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಅಂದರೆ ರಾತ್ರಿ ಸೂರ್ಯಗ್ರಹಣ ಇರುವುದು, ನೀವು ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಅಂದರೆ 9 ಗಂಟೆಯ ಒಳಗೆ ಸ್ನೇಹಿತರೆ ನೀವು ದಾನ ಧರ್ಮವನ್ನು ಮಾಡಬಹುದು. ಸೊ ಹಾಗಾಗಿ ತಪ್ಪದೆ ಸ್ನೇಹಿತರೆ ಸಿಂಹರಾಶಿಯವರು ಏನೆಲ್ಲ ದಾನ ಧರ್ಮಗಳನ್ನು ಮಾಡಿದರೆ ಒಳಿತಾಗಲಿದೆ. ಇನ್ನು ಈ ದಿನದಿಂದ ಸಿಂಹರಾಶಿಯವರ ಬದುಕು ಹೇಗಿರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ, ಒಳ್ಳೆಯ ಮಾಹಿತಿ ಸಿಗಲಿದೆ. ಮೊದಲನೇದಾಗಿ ಸೂರ್ಯ 1ನೇ ಅಧಿಪತಿ ಅಂತಲೇ ಹೇಳ್ಬೋದು. ಇನ್ನು 12ನೇ ಮನೆಯಿಂದ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ 1ರಿಂದ 17ನೇ ತಾರೀಕು ತನಕ 12ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತದೆ. ನಂತರ 1ನೇ ಮನೆಗೆ ಸ್ಥಳಾಂತರಗೊಂಡು ಆಗಸ್ಟ್ 17ರಿಂದ ಸೆಪ್ಟೆಂಬರ್ 1ರವರೆಗೆ ಮೂಲ ತ್ರಿಕೋನದಲ್ಲಿ ಸ್ನೇಹಿತರೆ ಸಂಚಾರವನ್ನು ಮಾಡಲಿದೆ. ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಆರಂಭದಲ್ಲಿ ನಿಮ್ಮ ಶಕ್ತಿ ಮತ್ತು ವ್ಯಕ್ತಿಗತ ಅಧಿಕಾರವನ್ನು ಕಡಿಮೆ ಮಾಡುತ್ತದೆ. ನಂತರ ನಿಮ್ಮ ಆತ್ಮವಿಶ್ವಾಸದ ನಂತರ ಸ್ನೇಹಿತರೆ ಉಪಸ್ಥಿತಿ ಮತ್ತು ದೈಹಿಕ ಸ್ವಾಭಿಮಾನವನ್ನು ಪುನಃಸ್ಥಾಪಿಸುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ ಅಂತಲೇ ಹೇಳಬಹುದು. ಇನ್ನು ಈ ದಿನದಿಂದ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ
ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವಂತಹ ಅಷ್ಟಮ ಶನಿ ಸಂಚಾರವು ಹಠಾತ್ ನಿರಾಶಾದಾಯಕ ಅಡಚಣೆಗಳನ್ನು ಉಂಟು ಮಾಡುತ್ತಿರುವುದರಿಂದ ನಿಮ್ಮ ವೃತ್ತಿ ಜೀವನವು ಭಾರವಾದಂತಹ ಹೊರೆಯನ್ನು ಅನುಭವಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯನು ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ ಸೂರ್ಯಗ್ರಹಣ ಮುಗಿದ ನಂತರ 12ನೇ ಮನೆಯಲ್ಲಿ ಅಡಗಿಕೊಂಡಿರುವುದರಿಂದ ನಿಮ್ಮ ಅಧಿಕಾರವು ಕುಂದಿರುವುದನ್ನು ಮತ್ತು ಮೇಲಧಿಕಾರಿಗಳು ನಿಮ್ಮ ನಾಯಕತ್ವವನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿರುವುದನ್ನು ನೀವು ಅನುಭವಿಸಲಿದ್ದೀರಿ. ಇನ್ನು ಬುಧನು 12ನೇ ಮನೆಗೆ ಸ್ಥಳಾಂತರಗೊಳ್ಳುವುದರಿಂದ ವಿಷಯಗಳು ಮತ್ತಷ್ಟು ಗಟ್ಟಿಯಾಗುತ್ತವೆ. ಇದು ಗೊಂದಲಮಯ ತಪ್ಪು ಸಂವಹನಗಳನ್ನು ಅಥವಾ ವಿದೇಶಿ ಯೋಜನೆಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ಖರ್ಚುಗಳನ್ನು ತರುತ್ತದೆ. ನಿಮ್ಮ ಕಾರ್ಯಸೂಚನೆಯನ್ನು ಬಲವಂತವಾಗಿ ಏರಬೇಡಿ, ಏಕೆಂದರೆ ಕಷ್ಟಪಟ್ಟು ಸಂಪಾದಿಸಿದ ನಿಮ್ಮ ಸ್ಥಾನಮಾನವನ್ನು ಕಾಪಾಡಿಕೊಳ್ಳಲು ನಿಶಬ್ದ ಸಹನೆಯೇ ನಿಮ್ಮ ಏಕೈಕ ಕಾರ್ಯಸಾಧ್ಯವಾದಂತಹ ಎಫೆಕ್ಟ್ ಆಗಿರುತ್ತದೆ ಅಂತಲೇ ಹೇಳಬಹುದು. ಈ ಆಳವಾದ ಸವಾಲುಗಳ ಹೊರತಾಗಿಯೂ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 11ನೇ ಮನೆಗೆ ಪ್ರವೇಶಿಸಿದಾಗ ನಿಮಗೆ ನಿರ್ಣಾಯಕ ಜೀವನಾಡಿ ಸಿಗುತ್ತದೆ. ಈ ಅತ್ಯಂತ ಅನುಕೂಲಕರ ಸ್ಥಾನವು ನಿಮ್ಮ ವೃತ್ತಿಪರ ನೆಟ್ವರ್ಕ್ಗಳಿಗೆ ಉಗ್ರವಾದಂತಹ ಶಕ್ತಿಯನ್ನು ತುಂಬುತ್ತದೆ. ಇದು ಸಹಕಾರ ನೀಡದ ಮೇಲಧಿಕಾರಿಗಳನ್ನು ಬೈಪಾಸ್ ಮಾಡಲು ಮತ್ತು ನೇರವಾಗಿ ಪ್ರಭಾವಿ ಗೆಳೆಯರಿಂದ ಬೆಂಬಲವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ. ಆಗಸ್ಟ್ 17ರಂದು ಸೂರ್ಯನು ಅಂತಿಮವಾಗಿ ನಿಮ್ಮ 1ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಸ್ವಾಭಾವಿಕ ಆತ್ಮವಿಶ್ವಾಸ ಮತ್ತು ಸಾರ್ವಜನಿಕ ಉಪಸ್ಥಿತಿಯು ಮರಳಲು ಪ್ರಾರಂಭಿಸುತ್ತದೆ. ಇನ್ನು ಸಹಕಾರಿ ಪ್ರಯತ್ನಗಳ ಮೇಲೆ ಕಟ್ಟುನಿಟ್ಟಾಗಿ ಗಮನ ಹರಿಸಬೇಕಾಗುತ್ತದೆ. ಎಲ್ಲ ಲಿಖಿತ ವ್ಯಾಪಾರ ಒಪ್ಪಂದಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ಮತ್ತು ನಿಮ್ಮ ಶಿಸ್ತಿನ ತಾಳ್ಮೆಯು ಈ ತೀವ್ರವಾದಂತಹ ತಾತ್ಕಾಲಿಕ ವೃತ್ತಿ ಜೀವನದ ಹಿನ್ನಡೆಗಳನ್ನು ಮೀರಿಸುತ್ತದೆ ಎಂದು ನಂಬಿ ಸ್ನೇಹಿತರೆ. ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಾಯಿತು. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ನಷ್ಟದ 12ನೇ ಮನೆಯಿಂದ ಬರುವಂತಹ ಅಪಾರ ಒತ್ತಡದಿಂದ ಸಿಂಹರಾಶಿಯವರಿಗೆ ಸಂಪತ್ತು ನಿರ್ವಹಣೆಗೆ ವಿಪರೀತ ಎಚ್ಚರಿಕೆ ಅಗತ್ಯವಿರುತ್ತದೆ. ಉಚ್ಚ ಗುರುವು ಇಲ್ಲಿ ತನ್ನ ಕಷ್ಟಕರವಾದಂತಹ ಸಂಚಾರವನ್ನು ಮುಂದುವರಿಸುತ್ತಾನೆ. ಇದು ನಿಮ್ಮ ಒಂಟಿತನವನ್ನು ಹೆಚ್ಚು ವಿಸ್ತರಿಸುತ್ತದೆ ಮತ್ತು ವಿದೇಶಿ ವಿಷಯಗಳು ಅಥವಾ ಗುಪ್ತ ಬಾಧ್ಯತೆಗಳಿಗೆ ಸಂಬಂಧಿಸಿದ ಬೃಹತ್ ಅನಿರೀಕ್ಷಿತ ವೆಚ್ಚಗಳನ್ನು ಸೃಷ್ಟಿಸುತ್ತದೆ. ನಿಮ್ಮ ಸಂಪತ್ತಿನ ಅಧಿಪತಿಯಾದ ಬುಧನು ಆಗಸ್ಟ್ ತಿಂಗಳಲ್ಲಿ 22ರವರೆಗೆ 12ನೇ ಮನೆಯಲ್ಲಿ ಗುರುವನ್ನು ಸೇರಿಕೊಂಡಾಗ ನಿಮ್ಮ ಬಜೆಟನ್ನು ತಪ್ಪಾಗಿ ಲೆಕ್ಕ ಹಾಕುವ ಅಥವಾ ಕಳಪೆ ಸಂವಹನದ ಮೂಲಕ ಹಣವನ್ನು ಕಳೆದುಕೊಳ್ಳುವಂತಹ ಹೆಚ್ಚಿನ ಅಪಾಯದಲ್ಲಿದ್ದೀರಿ. ಊಹಾತ್ಮಕ ಹೂಡಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕಾಗುತ್ತದೆ, ಏಕೆಂದರೆ ಈ ಗ್ರಹಗಳ ಜೋಡಣೆಯು ಯಾವುದೇ ಸಂಭಾವ್ಯ ದೀರ್ಘಕಾಲೀನ ಲಾಭಕ್ಕಿಂತ ಗಮನಾರ್ಹವಾದಂತಹ ಹಣಕಾಸಿನ ಸೋರಿಕೆಯನ್ನು ಬಲವಾಗಿ ಬೆಂಬಲಿಸುತ್ತದೆ. ಇನ್ನು ಅದೃಷ್ಟವಶಾತ್ ಶುಕ್ರನು ಇಡೀ ತಿಂಗಳು ನಿಮ್ಮ 2ನೇ ಮನೆಯನ್ನು ಆಕ್ರಮಿಸಿಕೊಂಡಿರುವುದರಿಂದ ಸ್ಥಿರವಾದ ಆದರೂ ಸಾಧಾರಣವಾದ ರಕ್ಷಣೆಯ ಪದರವನ್ನು ನೀಡುತ್ತಾನೆ. ಅದು ನೀಚ ಸ್ಥಿತಿಯಲ್ಲಿದ್ದರೂ ನಿಮ್ಮ ಕುಟುಂಬಕ್ಕೆ ಊಟ ನೀಡಲು ಮತ್ತು ನಿಮ್ಮ ಮೂಲಭೂತ ಸೌಕರ್ಯಗಳನ್ನು ಸುರಕ್ಷಿತವಾಗಿರಿಸಲು ಸಾಕಷ್ಟು ಬೆಂಬಲವನ್ನು ಒದಗಿಸುತ್ತದೆ. ನಿಮ್ಮ ಸ್ವಾಭಾವಿಕ ಸಿಂಹರಾಶಿಯ ಉದಾರತೆಯನ್ನು ನೀವು ಸಕ್ರಿಯವಾಗಿ ತಡೆಹಿಡಿಯಬೇಕು ಮತ್ತು ಇತರರನ್ನು ಮೆಚ್ಚಿಸಲು ಐಷಾರಾಮಿ ವಸ್ತುಗಳನ್ನು ಖರೀದಿಸುವುದನ್ನು ವಿರೋಧಿಸಬೇಕು. ಅಂದರೆ ಖರೀದಿ ಮಾಡಬೇಡಿ. ನಿಮ್ಮ ಸಂಗ್ರಹವಾದಂತಹ ಉಳಿತಾಯವನ್ನು ನಂಬಿಕೊಳ್ಳಿ ಮತ್ತು ಹೊರ ಹೋಗುವಂತಹ ಪ್ರತಿಯೊಂದು ವಹಿವಾಟುವನ್ನು ಕಟ್ಟುನಿಟ್ಟಾಗಿ ಮೇಲ್ವಿಚಾರಣೆ ಮಾಡಿ. ಅತ್ಯಗತ್ಯ ಬಿಲ್ಗಳಿಗೆ ಆದ್ಯತೆ ನೀಡುವ ಮೂಲಕ ಮತ್ತು ಹೊಸ ಸಾಲಗಳನ್ನು ತೆಗೆದುಕೊಳ್ಳಲು ನಿರಾಕರಿಸುವ ಮೂಲಕ ಶಾಶ್ವತ ಹಾನಿ ಇಲ್ಲದ ಈ ಅತ್ಯಂತ ನಿರ್ಬಂಧಿತ ಮತ್ತು ಬೇಡಿಕೆಯ ಹಣಕಾಸಿನ ಅವಧಿಯನ್ನು ನೀವು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಸ್ನೇಹಿತರೆ, ಹಣಕಾಸಿನ ವಿಚಾರದಲ್ಲಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಆಗಸ್ಟ್ 12ರಿಂದ ಇಷ್ಟೆಲ್ಲ ಬದಲಾವಣೆಯನ್ನು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಆಗಸ್ಟ್ 12ನೇ ತಾರೀಕು ಸ್ನೇಹಿತರೆ ಮೊದಲಾಗಿ ತಿಳಿಸ್ಬಿಡ್ತೀನಿ. ಗರ್ಭಿಣಿ ಮಹಿಳೆಯರು, ಚಿಕ್ಕ ಮಕ್ಕಳು, ಇನ್ನು ಬಾಣತಿಯರು ಗ್ರಹಣದ ಸಮಯದಲ್ಲಿ ಹೊರಗೆ ಸುತ್ತಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ. ಜೊತೆಗೆ ಅನಿವಾರ್ಯ ಇದ್ದರೆ ಮಾತ್ರ ವಾಹನವನ್ನು ತೆಗೆದುಕೊಂಡು ರಾತ್ರಿ ಸಮಯದಲ್ಲಿ ಪ್ರಯಾಣವನ್ನು ಮಾಡಬಹುದು. ಇಲ್ಲ ಅಂತಂದರೆ ಸುಮ್ಮನೆ ಇರುವುದು ಒಳಿತು ಸ್ನೇಹಿತರೆ. ಇನ್ನು ವಿಗ್ರಹಗಳನ್ನು ಮುಟ್ಟುವುದು, 9 ಗಂಟೆ ಮೇಲೆ ತಿನ್ನುವುದು, ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಜೊತೆಗೆ
ಪೂಜೆಯನ್ನು ಕೂಡ ಮಾಡಬೇಡಿ. ಬೆಳಿಗ್ಗೆ ಅಂತಂದರೆ ಭೀಮನ ಅಮಾವಾಸ್ಯೆ ಇರುವ ಕಾರಣ ಸ್ನೇಹಿತರೆ ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ, ನಂತರ ಇರುವುದು ಉತ್ತಮ ಸ್ನೇಹಿತರೆ. ನೀರನ್ನು ಕೂಡ ಕುಡಿಯಬಾರದು ಗ್ರಹಣ ಮುಗಿಯವರೆಗೆ. ಎಲ್ಲವೂ ಕೂಡ ಮುಂಚೆ ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬೆಳಿಗ್ಗೆ ಎದ್ದು ಸ್ನಾನವನ್ನು ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಬಹುದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ದೈಹಿಕ ಶಕ್ತಿಯು ಈ ತಿಂಗಳ ಆರಂಭದಲ್ಲಿ ತೀವ್ರವಾದ ಹೊಡೆತವನ್ನು ಎದುರಿಸುತ್ತದೆ. ಇದು ತಕ್ಷಣದ ಹಸ್ತಕ್ಷೇಪದ ಅಗತ್ಯವಿರುತ್ತದೆ. ಆಗಸ್ಟ್ ತಿಂಗಳಲ್ಲಿ ಸೂರ್ಯಗ್ರಹಣ ಮುಗಿದ ನಂತರ ನಿಮ್ಮ ಒಂಟಿಯಾದ 12ನೇ ಮನೆಯ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ನೈಸರ್ಗಿಕ ಅಂದರೆ ಶಕ್ತಿಯನ್ನು ಖಾಲಿ ಮಾಡುತ್ತದೆ. ಇದು ನಿದ್ರೆಹೀನತೆಯ ಮತ್ತು ಅನಿರೀಕ್ಷಿತ ಆಸ್ಪತ್ರೆ ಭೇಟಿಗಳಿಗೆ ನಿಮ್ಮನ್ನು ದುರ್ಬಲಗೊಳಿಸುತ್ತದೆ. ಈ ಬಳಲಿಕೆಯು ನಿಮ್ಮ 8ನೇ ಮನೆಯಲ್ಲಿ ನಡೆಯುತ್ತಿರುವ ಅಷ್ಟಮ ಶನಿ ಸಂಚಾರದಿಂದ ಹೆಚ್ಚು ಸಂಯೋಜಿಸಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಇದು ನಿಮ್ಮ ಸಾಮಾನ್ಯ ಯೋಗಕ್ಷೇಮಕ್ಕೆ ದೀರ್ಘಕಾಲದ ಆಯಾಸ, ದುಃಖ ಮತ್ತು ಹಠಾತ್ ಅಡೆತಡೆಗಳನ್ನು ತರುವುದನ್ನು ಮುಂದುವರಿಸುತ್ತದೆ. ನೀವು ಗಾಢವಾದಂತಹ ಅಡೆತಡೆ ಇಲ್ಲದೆ ವಿಶ್ರಾಂತಿಗೆ ಆದ್ಯತೆ ನೀಡಬೇಕು ಮತ್ತು ಸ್ನೇಹಿತರೆ ಅನಿವಾರ್ಯ ಅಪಘಾತಗಳಿಗೆ ಅಥವಾ ಮೂಳೆ ಗಾಯಗಳಿಗೆ ಕಾರಣವಾಗುವಂತಹ ಯಾವುದೇ ಕಠಿಣ ದೈಹಿಕ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಕೈಬಿಡಬೇಕಾಗುತ್ತದೆ. ಇನ್ನು ಮನೋವೈಜ್ಞಾನಿಕ ಆರೋಗ್ಯವು ಸಮಾನವಾಗಿ ದುರ್ಬಲವಾಗಿರುತ್ತದೆ, ಏಕೆಂದರೆ ಕೇತುವು ನಿಮ್ಮ ಮೊದಲ ಮನೆಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುವುದರಿಂದ ಆಳವಾದಂತಹ ಕೀಳರಿಮೆ, ಆಧ್ಯಾತ್ಮಿಕ ಗೊಂದಲ ಮತ್ತು ನಿಮ್ಮ ಸ್ವಂತ ದೇಹದಿಂದ ನೆಲ್ಪತ್ತೆಯನ್ನು ಹುಟ್ಟು ಹಾಕುತ್ತದೆ. ನೀವು ಅಸಾಮಾನ್ಯವಾಗಿ ಅದೃಶ್ಯರಾಗಿದ್ದೇವೆ ಮತ್ತು ಅಭದ್ರತೆಯಿಂದ ಬಳಲುತ್ತಿದ್ದೇವೆ ಎಂದು ನೀವು ಭಾವಿಸಬಹುದು. ನಿಮ್ಮ ಗುಪ್ತ ಆತಂಕಗಳನ್ನು ನಿವಾರಿಸಲು ದಿನನಿತ್ಯದ ವೈದ್ಯಕೀಯ ತಪಾಸಣೆಗಳನ್ನು ನಿಗದಿಪಡಿಸುವ ಮೂಲಕ ಈ ಆಳವಾದಂತಹ ಭಯವನ್ನು ಎದುರಿಸಿ ಗ್ರಹಣ ಮುಗಿದ ನಂತರ ಸೂರ್ಯನು ಅಂತಿಮವಾಗಿ ನಿಮ್ಮ ಮೊದಲನೇ ಮನೆಗೆ ಹಿಂತಿರುಗಿದಾಗ ನಿಮ್ಮ ಸ್ವಾಭಾವಿಕ ದೈಹಿಕ ಉಷ್ಣತೆ ಮತ್ತು ಆತ್ಮವಿಶ್ವಾಸವು ಕ್ರಮೇಣ ಚೇತರಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಅಲ್ಲಿಯವರೆಗೆ ಶಾಂತ ಚೇತರಿಕೆಯ ಮೂಲಕ ನಿಮ್ಮ ದುರ್ಬಲ ರೋಗ ನಿರೋಧಕ ಶಕ್ತಿಯನ್ನು ಘೋಷಿಸುವುದರ ಮೇಲೆ ಮಾತ್ರ ಗಮನ ಹರಿಸಿ ಹೆಚ್ಚು ಶಿಸ್ತಿನ ಸೌಮ್ಯವಾದ ದೈಹಿಕ ದಿನಚರಿಯನ್ನು ನಿರ್ವಹಿಸಬೇಕಾಗುತ್ತದೆ. ನಿಮ್ಮ ಹೆಲ್ತ್ ಬಗ್ಗೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಸಿಂಹರಾಶಿಯ ವ್ಯಕ್ತಿಗಳು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅದೇ ರೀತಿ ನಿಮ್ಮ ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ನೋಡೋದಾದರೆ ಸ್ನೇಹಿತರೆ, ಕೌಟುಂಬಿಕ ಜೀವನವು ಒಂಟಿತನ ಮತ್ತು ಸೌಮ್ಯವಾದ ಬೆಂಬಲದ ಸಂಕೀರ್ಣ ಮಿಶ್ರಣವನ್ನು ಪ್ರಸ್ತುತಪಡಿಸುತ್ತದೆ. ತಿಂಗಳ ಮೊದಲ ಅರ್ಧ ಭಾಗದಲ್ಲಿ ಸೂರ್ಯನು ನಿಮ್ಮ 12ನೇ ಮನೆಯಲ್ಲಿ ಅಡಗಿಕೊಂಡಿರುವುದರಿಂದ ನಿಮ್ಮ ಕುಟುಂಬ ಸದಸ್ಯರಿಂದ ನೀವು ದೂರವಿರುವಂತೆ ಅನಿಸಬಹುದು ಅಥವಾ ಮನೆಯ ಜವಾಬ್ದಾರಿಗಳಿಂದ ಸಂಪೂರ್ಣವಾಗಿ ಹಿಂದೆ ಸರಿಯುವ ಬಯಕೆಯಿಂದ ಮುಳುಗಿ ಹೋಗಬಹುದು. ಈ ತಾತ್ಕಾಲಿಕ ಭಾವನಾತ್ಮಕ ಅನುಪಸ್ಥಿತಿಯು ನಿಮ್ಮ ಪ್ರೀತಿ ಪಾತ್ರರನ್ನು ಗೊಂದಲಕ್ಕೀಡು ಮಾಡಬಹುದು. ಇದು ಶಾಂತ ಘರ್ಷಣೆಗೆ ಕಾರಣವಾಗುತ್ತದೆ. ಅದಿಯಾಗೋ ನಿಮ್ಮ 2ನೇ ಮನೆಯಲ್ಲಿರುವ ನೀಚ ಶುಕ್ರನು ನಿಮ್ಮ ಮಾತನ್ನು ಮೃದುಗೊಳಿಸುತ್ತಾನೆ. ಶಾಶ್ವತವಾದ ನೋವನ್ನು ಉಂಟು ಮಾಡದೆ ಜಾಗಕ್ಕಾಗಿ ನಿಮ್ಮ ಅಗತ್ಯವನ್ನು ವ್ಯಕ್ತಪಡಿಸಲು ನಿಮಗೆ ಅವಕಾಶವನ್ನು ನೀಡುತ್ತಾನೆ. ಆದಷ್ಟು ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ದಯೆಯುಳ್ಳ ಪದಗಳನ್ನು ನಂಬಿಕೊಳ್ಳಿ. ಇನ್ನು ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 11ನೇ ಮನೆಯಲ್ಲಿ ಸಕ್ರಿಯವಾಗಿ ಸಂಚರಿಸುತ್ತಿದ್ದಂತೆ ನಿಮ್ಮ ಹಿರಿಯ ಸಹೋದರರಿಂದ ಬರುವಂತಹ ಅತ್ಯುತ್ತಮ ಧೈರ್ಯಶಾಲಿ ಬೆಂಬಲವನ್ನು ನೀವು ಕಾಣಲಿದ್ದೀರಿ. ನೀವು ಭಾರವಾದಂತಹ ವ್ಯಕ್ತಿಗತ ಹೊರಗಳೊಂದಿಗೆ ಸ್ನೇಹಿತರೆ ಎಣಗಾಡುತ್ತಿದ್ದರೆ ಪ್ರಾಯೋಗಿಕ ಸಲಹೆ ಮತ್ತು ದೈಹಿಕ ಸಹಾಯಕ್ಕಾಗಿ ಅವರನ್ನು ಸಂಪರ್ಕಿಸಿ. ಇನ್ನು ಸೂರ್ಯಗ್ರಹಣ ಅಮಾವಾಸ್ಯೆ ಮುಗಿದ ನಂತರ ಸೂರ್ಯನು ಹೆಮ್ಮೆಯಿಂದ ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬವನ್ನು ಮುನ್ನಡೆಸುವ ನಿಮ್ಮ ಸ್ವಾಭಾವಿಕ ಬಯಕೆಯು ಮರಳುತ್ತದೆ. ಇದು ಇಂದಿನ ಒಂಟಿತನವನ್ನು ಕರಗಿಸುತ್ತದೆ. ನಿಮ್ಮ ತಾತ್ಕಾಲಿಕ ಹಿಂದೆ ಸರಿಯುವಿಕೆಯು ನಿಮ್ಮ ಮನೆಯ ದೀರ್ಘಕಾಲೀನ ಭಾವನಾತ್ಮಕ ಭದ್ರತೆಗೆ ಹಾನಿಯಾಗದಂತೆ ನೋಡಿಕೊಳ್ಳುವ ಮೂಲಕ ಸಣ್ಣ ಪ್ರೀತಿಯ ಸನ್ನೆಗಳ ಮೂಲಕ ನಿಮ್ಮ ಸಂಬಂಧಗಳನ್ನು ಪುನರ್ನಿರ್ಮಿಸುವುದರ ಮೇಲೆ ಗಮನ ಹರಿಸಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು,
ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ನಿಮ್ಮ ವ್ಯಾಪಾರ ವ್ಯವಹಾರದ ಬಗ್ಗೆ. ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಪಾಲುದಾರಿಕೆ ವಿಷಯದಲ್ಲಿ ಒಪ್ಪಂದಗಳನ್ನು ತೆಗೆದುಕೊಳ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಸ್ನೇಹಿತರೆ. ಗ್ರಹಗಳ ಸಂಚಾರದ ಸಮಯದಲ್ಲಿ ಸ್ನೇಹಿತರೆ ಅಪಾಯಕಾರಿ ವಿದೇಶಿ ಸಾಹಸಗಳನ್ನು ಪ್ರಾರಂಭಿಸುವುದನ್ನು ಆದಷ್ಟು ತಪ್ಪಿಸಿ, ಬದಲಿಗೆ ರಾಹುವಿನಿಂದ ಉಂಟಾದ ನಡೆಯುತ್ತಿರುವ ಪಾಲುದಾರಿಕೆ ವಿವಾದಗಳನ್ನು ಮಧ್ಯಸ್ಥಿಕೆ ವಹಿಸಲು ನಿಮ್ಮ ತೀಕ್ಷ್ಣವಾದ ಬುದ್ಧಿವಂತಿಕೆಯನ್ನು ಬಳಸಬೇಕಾಗುತ್ತದೆ. ಹೆಚ್ಚು ರಕ್ಷಣಾತ್ಮಕ ಹಣಕಾಸು ಭಂಗಿಯನ್ನು ಕಾಯ್ದುಕೊಳ್ಳುವ ಮೂಲಕ ಮತ್ತು ನಿಮ್ಮ ಮೈತ್ರಿಗಳ ಮೂಲಕ ಆಕ್ರಮಣಕಾರಿ ಮಾರ್ಕೆಟಿಂಗನ್ನು ಅವಲಂಬಿಸುವುದರ ಮೂಲಕ ನಿಮ್ಮ ಉದ್ಯಮವು ಈ ತಿಂಗಳು ಅಸ್ತವ್ಯಸ್ತ ಊಹಿಸಲಾದಂತಹ ವಾಣಿಜ್ಯ ವಾತಾವರಣವನ್ನು ಬದುಕುಳಿಯಬಹುದು. ಸೊ ಹಾಗಾಗಿ ಯಾವುದೇ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅಂತ ಹೇಳ್ತಾ ಸ್ನೇಹಿತರೆ, ಏನೆಲ್ಲ ಪರಿಹಾರವನ್ನು ಮಾಡಬೇಕು ಒಳಿತಾಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇವಾಗೆಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಕೊನೆಯ ತನಕ ವಾಚ್ ಮಾಡಿ. ಗ್ರಹಗಳ ಬಲವನ್ನು ಹೆಚ್ಚಿಸಲು ಅಡಚಣೆಗಳು ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗ್ತಿದ್ರೆ ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲು ಗುರುವಾರ ಸ್ನೇಹಿತರೆ ಅಂದರೆ ಬುಧವಾರ ಸೂರ್ಯಗ್ರಹಣ ಮತ್ತು ಅಮಾವಾಸ್ಯೆ ಇರುವ ಕಾರಣ ಬೆಳಿಗ್ಗೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಬಹುದು ಅಥವಾ ಬಿಡು ದಿನ ಕೂಡ ಮಾಡಬಹುದು. ಗುರು ತೀವ್ರವಾದ ಹೊಂಟಿತನ ಮತ್ತು ಖರ್ಚುಗಳನ್ನು ನ್ಯಾವಿಗೇಟ್ ಮಾಡಲು ಗುರುವಾರದಂದು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ಪೂಜಿಸಿ ಅರಿಶಿಣ ಮತ್ತು ಕಡಲೆಬೇಳೆಯನ್ನು ದಾನವನ್ನು ನೀಡಿ ಮತ್ತು ನಿಮ್ಮ ಗುಪ್ತ ಹೊರೆಗಳನ್ನು ಸುರಕ್ಷಿತವಾಗಿ ನಿರ್ವಹಿಸಲು ಅಗತ್ಯವಾದಂತಹ ಆಳವಾದಂತಹ ಬುದ್ಧಿವಂತಿಕೆಯನ್ನು ಪಡೆಯಲು ಗುರುಶೋತ್ರವನ್ನು ಪಠಿಸಿ. ಇನ್ನು ಸೂರ್ಯ ದೇವರಿಗೆ ನಿಮ್ಮ ಖಾಲಿಯಾದ ಶಕ್ತಿ ಮತ್ತು ಅಧಿಕಾರವನ್ನು ಕ್ರಮೇಣ ಪುನಃಸ್ಥಾಪಿಸಲು ಪ್ರತಿದಿನ ಅಥವಾ ಬುಧವಾರದ ದಿನ ಸ್ನೇಹಿತರೆ ಸೂರ್ಯಗ್ರಹಣ ಇರುವ ಕಾರಣ ಸೂರ್ಯಗ್ರಹಣ ಮುಗಿದ ನಂತರ ಆಗಸ್ಟ್ 13ನೇ ತಾರೀಕು ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅಗ್ರ್ಯವನ್ನು ನೀಡಿ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಮತ್ತು ನಿಮ್ಮ ಸ್ವಾಭಾವಿಕ ನಾಯಕತ್ವವನ್ನು ಮರೆಮಾಡಲು ತೀವ್ರವಾದ ಆತ್ಮ ಸಂಯಮವನ್ನು ಜಯಿಸಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ 11 ಬಾರಿ ಹೇಳ್ಬೋದು ಅಥವಾ 108 ಬಾರಿ ಕೂಡ ಹೇಳಬಹುದು. ಈ ಸಣ್ಣ ಪುಟ್ಟ ಪರಿಹಾರವನ್ನು ಮಾಡಿ. ಇನ್ನು ಶನಿ ನಡೆಯುತ್ತಿರುವಂತಹ ಅಷ್ಟಮ ಶನಿ ಅಡಚಣೆಗಳನ್ನು ಸರಾಗಗೊಳಿಸಲು ಶನಿವಾರದಂದು ಶಿವನಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ನಿರ್ಗತಿಕರಿಗೆ ಆಹಾರವನ್ನು ನೀಡಿ ಮತ್ತು ಹಠಾತ್ ಪಾಲುದಾರಿಕೆ ವಿಳಂಬಗಳು ಹಾಗೂ ದೀರ್ಘಕಾಲದ ಆಯಾಸವನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಬೇಕಾಗುತ್ತದೆ. ಸಿಂಹರಾಶಿಯ ವ್ಯಕ್ತಿಗಳು ಆದಷ್ಟು ಸಿಂಹರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಸೂರ್ಯದೇವರ ಆಶೀರ್ವಾದ ಶನಿದೇವರ ಕೃಪೆ ನಿಮ್ಮ ಮೇಲಿರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.